ಓಕೆ, ಟ್ರಯಾಂಗಲ್ ಬ್ರೇಕ್ಔಟ್ ಆಗಿದೆ, ಕ್ಯಾಂಡಲ್ ಪ್ರಾಪರಾಗಿ ಕ್ಲೋಸ್ ಆಗಿದೆ. ಸೊ 325 ಕಂಟಿನ್ಯೂ ನಾನು ಎಂಟ್ರಿ ತೊಗೋತಾ ಇದ್ದೀನಿ. ಓಕೆ, ಜಸ್ಟ್ ಓಕೆ ಎಂಟ್ರಿ ಆಗಿದೆ, ನನಗೆ ಎಂಟ್ರಿ ಸಿಕ್ಕಿದೆ. ಸ್ಟಾಪ್ ಲಾಸ್ ಇರುತ್ತೆ 18 to 19 ಪಾಯಿಂಟ್. ಓಕೆ, ಆಲ್ಮೋಸ್ಟ್ 5,700. ಓಕೆ ಫೈನ್. 1:2 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ 13,400ವರೆಗೂ. ಓಕೆ, 41 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಇದೆ. ಆಲ್ಮೋಸ್ಟು ತುಂಬ ಚೆನ್ನಾಗಿ ಬ್ರೇಕ್ ಆಗಿದೆ. ಓಕೆ, ಟ್ರೈಯಿಂಗಲ್ಲು ದ್ಯಾಟ್ ಕನ್ಸಾಲಿಡೇಷನ್ ಏರಿಯಾ ಕೆಳಗಡೆ ಸ್ಟಾಪ್ ಲಾಸ್ ಇದ್ದರೆ ಫೈನ್ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿ ಕೂಡ ಫಾಲ್ ಆಯಿತು, ಬಟ್ ಈಗ ವಿ ಸೇಪಲ್ಲಿ ನೋಡೋಣ. ಓಕೆ, ಆಲ್ಮೋಸ್ಟ್ ಈಗ 24,000 ರೌಂಡ್ ಲೆವೆಲ್ ಇದೆ ಟಾಪ್ಗೆ. ಓಕೆ, ಈಗ 600 500 ಈ ಥರ ನನಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, ಆಲ್ಮೋಸ್ಟ್ ಆ್ಯಟ್ ದ ಮನಿ ಪ್ರೀಮಿಯಮು, ಸೊ ಇಲ್ಲಿಂದ ಮನಿ ಇದೆ. ಓಕೆ, 195 96 ಟ್ರೇಡ್ ಆಗ್ತಾಯಿದೆ. ಓಕೆ, ಚೆನ್ನಾಗಿ ಬಂದಿದೆ. ಓಕೆ, 1:1ಗೆ ಒಂದು ಲೈನನ್ನು ಡ್ರಾ ಮಾಡಿ ಇಟ್ಕೋತೀನಿ. 1100 ಈ ಥರ ತೋರಿಸ್ತಿದೆ. ಓಕೆ, 1:1ಗೆ ಒಂದು ಲೈನನ್ನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. 1:1 ಬಂದರೆ ಸೊ ಕಾಸ್ಟ್ಗೆ ಟ್ರಯಲ್ ಮಾಡ್ತೀವಿ ಆ್ಯಸ್ ಯೂಶ್ವಲ್. ಆಲ್ರೆಡಿ ನಂದು ಫಸ್ಟ್ ಒಂದು ಟ್ರೇಡಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ 1 ಮಿನಿಟ್ ಟೈಮ್ ಫ್ರೇಮ್ ಇನ್ಸೈಡ್ ಕ್ಯಾಂಡಲ್ನಲ್ಲಿ. ಸೊ ಅದಕ್ಕೋಸ್ಕರ ದಿಸ್ ಪರ್ಟಿಕ್ಯುಲರ್ ಟ್ರೇಡನ್ನು ನಾನು 1:2ವರೆಗೂ ಏಮ್ ಮಾಡಲೇಬೇಕು. ಓಕೆ, ಹೋಲ್ಡ್ ಮಾಡಲೇಬೇಕು. 176.30ಗೆ ಸ್ಟಾಪ್ ಲಾಸ್ ಇದೆ, 235 ಟಾರ್ಗೆಟ್ ಇದೆ. ಓಕೆ, ವಿಲ್ ಸಿ ಟಾರ್ಗೆಟ್ ಹಿಟ್ ಆಗುತ್ತಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಅಂತ. ಓಕೆ, ಏನಪ್ಪ ಅಂತಂದರೆ ತುಂಬ ಚೆನ್ನಾಗಿ ಟ್ರಯಾಂಗಲ್ ಬ್ರೇಕ್ಔಟ್ ಆಗಿದೆ. ಸೊ ಕೆಳಗಡೆ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಕೆಳಗೆ ಹೋಗುತ್ತೆ ಅಂತ. ಬಟ್ ಏನಾಗುತ್ತೆ ಅಂತಂದರೆ ಇನ್ಸೈಡ್ ಕ್ಯಾಂಡಲು ಕೆಳಗಡೆ ಯಾವುದೇ ಥರ ಬ್ರೇಕ್ಔಟೇ ಆಗಿಲ್ಲ. ಓಕೆ, ಬಟ್ 1 ಮಿನಿಟಲ್ಲಿ ಬ್ರೇಕ್ಔಟ್ ಆಗಿತ್ತು, ನಾನು ಎಂಟ್ರಿ ತೊಗೊಂಡಿದ್ದೆ, ಬಟ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯಿತು. ಅದಾದಮೇಲೆ 5 ಮಿನಿಟಲ್ಲಿ ನಾನು ಕೆಳಗಡೆ ಬ್ರೇಕ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಸಪೋರ್ಟ್ ಕಡೆ ಆಯಿತು, ಸ್ಟ್ರಾಂಗ್ ಸಪೋರ್ಟು, ಬಟ್ ಅಲ್ಲಿ ಕೂಡ ಅದು ಬ್ರೇಕ್ ಡೌನ್ ಆಗಲಿಲ್ಲ. ಓಕೆ, ಅದಕ್ಕೋಸ್ಕರ ಮೇಲ್ಗಡೆ ಅಪ್ಸೈಡ್ಗೆ ಈಗ ಕನ್ಸಾಲಿಡೇಷನ್ ಏರಿಯಾ ಇದೆಯಲ್ಲ, ಸೊ ಅಪ್ಸೈಡ್ಗೆ ಬ್ರೇಕ್ ಆಗಿದೆ. ಸೊ ಜಾಸ್ತಿ ವಾಲೆಟಿಲಿಟಿ ಏರಿಯಾದಿಂದ ಕಡಿಮೆ ವಾಲೆಟಿಲಿಟಿಗೆ ಬಂತು ಮಾರ್ಕೆಟು. ನೋಡೋಣ ಏನಾಗುತ್ತೆ ಅಂತ. ಸೊ ಆಲ್ರೆಡಿ ಎಂಟ್ರಿ ತೊಗೊಂಡಿದ್ದೀನಿ. 400 300 ಈ ಥರ ಲಾಸಲ್ಲಿ ತೋರಿಸ್ತಾ ಇದೆ ಪೊಸಿಷನು. ಓಕೆ, ಮೇಲ್ಗಡೆ ಸಪೋಸ್ ಏನಾದರೂ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಏನಾದರೂ ದಿಸ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಲೈನ್ ಇದೆಯಲ್ಲ, ಸೊ ನಾನು ಲೈನನ್ನು ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಮಾರ್ಕೆಟು 24,000ವರೆಗೂ ಆರಾಮಾಗಿ ಈಸಿಯಾಗಿ ಟಚ್ ಆಗುತ್ತೆ. ಅಷ್ಟರಲ್ಲಿ ನಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆ, ಪ್ರೀಮಿಯಮಲ್ಲಿ. ಸೊ ಯಾಕಂದರೆ ಇಂದ ಮನಿ ಪ್ರೀಮಿಯಮ್ ಇದೆ. ನೋಡೋಣ, ದ್ಯಾಟ್ ಪರ್ಟಿಕ್ಯುಲರ್ ಪ್ರೀಮಿಯಮಲ್ಲಿ ನೋಡ್ಬೋದು ಕ್ಯಾಂಡಲ್ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದೆ. ಓಕೆ, 18 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆ ನಂದೆ ಮ್ಯಾಕ್ಸ್. ಇದರಲ್ಲಿ 6,000ವರೆಗೂ ಮ್ಯಾಕ್ಸಿಮಮ್ ಲಾಸ್ ಇರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಯಾಕಂದರೆ ಆಲ್ರೆಡಿ ಈಗ ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿದೆ, 6,700 ಪ್ಲಸ್ ಲಾಸಲ್ಲಿ ತೋರಿಸ್ತಾ ಇತ್ತು. ಓಕೆ, ದ್ಯಾಟ್ ಪರ್ಟಿಕ್ಯುಲರ್ ಟ್ರೇಡಿಂದ ಎಕ್ಸಿಟ್ ಆಗಿರ್ತೀವಿ. ಸೊ ಸೆಕೆಂಡ್ ಅಪಾರ್ಚುನಿಟಿ, ನೆಕ್ಸ್ಟ್ ಅಪಾರ್ಚುನಿಟಿ ಇಲ್ಲಿ ಟ್ರೇಡನ್ನು ತೊಗೊಂಡಿರ್ತೀನಿ. ಓಕೆ, ಆ್ಯಸ್ ಎ ರೂಲ್ ಬೇಸ್ ಮೇಲೆ ಹೋಗಿದ್ದೀನಿ. ಯಾಕಂದರೆ ಫಸ್ಟ್ ಟ್ರೇಡು ನಮಗೆ ಸ್ಟಾಪ್ ಲಾಸ್ ಹಿಟ್ ಆದಮೇಲೆ ನೆಕ್ಸ್ಟ್ ಅಪಾರ್ಚುನಿಟಿ ಬಂದಾಗ ನೆಕ್ಸ್ಟ್ ಕೂಡ ನಾವು ಟ್ರೇಡನ್ನು ತೊಗೊತೀವಿ. ಸಪೋಸ್ ದ್ಯಾಟ್ ಪರ್ಟಿಕ್ಯುಲರ್ ಟ್ರೇಡ್ ಆಲ್ಸೋ ಸ್ಟಾಪ್ ಲಾಸ್ ಹಿಟ್ ಆಯಿತು, ದಿಸ್ ಆಲ್ಸೋ ಸ್ಟಾಪ್ ಲಾಸ್ ಹಿಟ್, ಐ ವಿಲ್ ಕ್ಲೋಸ್ ಟುಡೇ. ಓಕೆ, ಸಪೋಸ್ ಏನಾದರೂ ಇದು 1:1 ಬಂತಂದರೆ ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. 1:2ವರೆಗೂ ನಾನು ದಿಸ್ ಪರ್ಟಿಕ್ಯುಲರ್ ಟ್ರೇಡನ್ನು ಹೋಲ್ಡ್ ಮಾಡಲೇಬೇಕಾಗತ್ತೆ, ಯಾಕಂದರೆ ಆಲ್ರೆಡಿ ಲಾಸಲ್ಲಿದ್ದೀವಿ ನಾವು. ಓಕೆ, ನೋಡೋಣ ಗೆಳೆಯರೆ, ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಚೆನ್ನಾಗಿ ಪ್ರಾಪರಾಗಿ ಬ್ರೇಕ್ಔಟ್ ಆಯಿತು. ಸೊ ಅದಕ್ಕೋಸ್ಕರ ಪ್ರಾಪರಾಗಿ ಪ್ರೀಮಿಯಮಲ್ಲಿ ಕೂಡ ನೋಡ್ಬೋದು. ಆಲ್ಮೋಸ್ಟ್ ಸಿಂಗಲ್ ಕ್ಯಾಂಡಲ್ 20 ಪಾಯಿಂಟ್ಸ್ವರೆಗೂ ಪ್ರೀಮಿಯಮಲ್ಲಿ ತುಂಬ ಚೆನ್ನಾಗಿ ಬಂತು. ಅದಕ್ಕೋಸ್ಕರ ಎಂಟ್ರಿ ತೊಗೊಂಡಿರ್ತೀನಿ. ಈಗ 600 400 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. ವಿಲ್ ಸಿ ಟಾರ್ಗೆಟ್ ಹಿಟ್ ಆಗುತ್ತಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ಆಲ್ಮೋಸ್ಟ್ 6,000 ಪ್ಲಸ್ ಪ್ರಾಫಿಟ್ನೇ ತೋರಿಸಿದೆ. ಓಕೆ, ನೈಸ್ ನೈಸ್, ವಾಟ್ ಎಸ್ ಟ್ರೇಡ್ ಯಾರ್. ಪ್ರೀಮಿಯಮ್ ನೋಡಿ ಯಾವ ಥರ ಮೂಮೆಂಟ್ ಬರ್ತಾ ಇದೆ ಅಂತ. ಸೊ ಓಕೆ, ಸಪೋಸ್ ದಿಸ್ ರೆಸಿಸ್ಟೆನ್ಸ್ ಏನಾದರೂ ಬ್ರೇಕ್ ಆಯಿತು ಅಂತಂದರೆ 1:2 ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಈಗ 6,000 ಪ್ಲಸ್ ತೋರಿಸ್ತಾ ಇದೆ ನಮಗೆ. 1:1 ಟಾರ್ಗೆಟ್ ಹಿಟ್ ಆಗಿದೆ. ಓಕೆ, ಓಕೆ ನೈಸ್, ವಾಟ್ ಎ ಪ್ರೀಮಿಯಮ್ ಯಾರ್. 7,000 ಪ್ಲಸ್ ಪ್ರಾಫಿಟೇನೆ ತೋರಿಸ್ತಾ ಇದೆ. ವಾಟ್ ಎ ನೈಸ್ ಟ್ರೇಡ್. ಸೊ ಸ್ಟ್ರಾಟಜಿಗೋಸ್ಕರ ವೆಯ್ಟ್ ಮಾಡಬೇಕು, ದ್ಯಾಟ್ ಇಸ್ ಇಂಪಾರ್ಟೆಂಟ್. ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ ನಾನೀಗ, ನೋ ಪ್ರಾಬ್ಲಮ್. ಓಕೆ, 1:1 ಬಂದಿದೆಯಲ್ಲ, ಆಲ್ಮೋಸ್ಟ್ 6,000 ಪ್ಲಸ್ ನನಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ಸಪೋಸ್ ಏನಾದರೂ ರಿವರ್ಸಲ್ ಆಯಿತು ಅಂತಂದರೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ನನಗೆ ಯಾವುದೇ ಥರ ಲಾಸ್ ಇರಲ್ಲ. ಓಕೆ,
ಪ್ರೀವಿಯಸ್ ಆಲ್ರೆಡಿ ಲಾಸ್ ಆಗಿದೆ, ದ್ಯಾಟ್ ಪರ್ಟಿಕ್ಯುಲರ್ ಲಾಸನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಟುಡೇ ಕ್ಲೋಸ್ ಮಾಡೋಣ. ಓಕೆ, ವಾಟ್ ಎನ್ ಎಸ್ ಪ್ರೀಮಿಯಮ್ ಕೆಳಗಡೆನೇ ಬರ್ತಾ ಇಲ್ಲ ಗುರು, ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ. ಸೊ ಕನ್ಸಲ್ಟೇಷನ್ ಮಾಡ್ತಾ ಇದೆ, ಸ್ಪಾಟಲ್ಲಿ ಎಷ್ಟು ಕನ್ಸಲ್ಟೇಷನ್ ಇದೆ, ಬಟ್ ಪ್ರೀಮಿಯಮ್ ಬರ್ತಾ ಇಲ್ಲ. ಓಕೆ, ಚೆನ್ನಾಗಿದೆ. ಓಕೆ, ನೈಸ್ ಟ್ರೇಡ್. ಓಕೆ, ಯಾಕಂದರೆ ತುಂಬಾ ಜನ ಈಗ ಕೆಳಗಡೆ ಹೋಗುತ್ತೆ ಅಂತ ಸೆಲ್ ಮಾಡ್ಕೊಂಡು ಕುಂತಿರ್ತಾರೆ, ಅವ್ರನ್ನ ಹೊಡಿತಾ ಇದೆ ಪ್ರೀಮಿಯಮ್ ಅಷ್ಟೇ. ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಓಕೆ, ನೈಸ್. 214ನಲ್ಲಿ 14ನಲ್ಲಿ ಟ್ರೇಡ್ ಆಗ್ತಿದೆ. ಓಕೆ, ಆಲ್ರೆಡಿ ನನಗೆ 6,900 6,000 7,000ವರೆಗೂ ಪ್ರಾಫಿಟನ್ನು ತೋರಿಸ್ತಾ ಇದೆ. ಸೊ ಬರುತ್ತೆ ಟ್ರೇಡ್, ಆರಾಮಾಗಿ ಬರುತ್ತೆ. ವಾಟ್ ರಿವರ್ಸಲ್ ಆಗಬೇಡ ಗುರುವೇ, ಅಯ್ಯೋ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ ಅದು ರೆಸಿಸ್ಟೆನ್ಸ್ ಏನು ಲೈನ್ ಮಾಡಿದ್ದೀನಲ್ಲ, ಲೈನನ್ನು ಡ್ರಾ ಮಾಡಿದ್ದೀನಲ್ಲ, ಸ್ವಲ್ಪ ಸ್ಟ್ರಾಂಗ್ ಇದೆ ಅದು ಜೂನು. ಯಾಕಂದರೆ ಹಿಂದ್ಗಡೆ ಹೋಗಿ ನೋಡಿ ಚಾರ್ಟಲ್ಲಿ ಅರ್ಥ ಆಗುತ್ತೆ ನಮಗೆ. ಓಕೆ, ಸೊ ಮೈ ಎಕ್ಸ್ಪೀರಿಯನ್ಸ್, ಮೈ ನಾಲೆಜ್ ಪ್ರಕಾರ ನಾನು ಟ್ರೇಡನ್ನು ತೊಗೊಂಡಿರ್ತೀನಿ. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ. ಓಕೆ, ಸ್ಪಾಟಲ್ಲಿ ಕ್ಯಾಂಡಲ್ಲು ಅಷ್ಟು ಚೆನ್ನಾಗಿ ಬರ್ತಿಲ್ಲ, ವಿಕ್ನ ಬಿಡ್ತಾ ಇದೆ ಮೇಲ್ಗಡೆ. ಬಟ್ ಪ್ರೀಮಿಯಮ್ ನೋಡಿ ನಾನು ಮೇಲ್ಗಡೆ ಹೋಗ್ತೀನಿ ಅಂತಲೇ ಹೋಗ್ತಾಯಿದೆ. ಓಕೆ, ದಿಸ್ ಪರ್ಟಿಕ್ಯುಲರ್ ಟ್ರೇಡನ್ನು ನಾನು 1:1ಗೆ ಸಪೋಸ್ ಏನಾದರೂ ಇದೇ ಫಸ್ಟ್ ಟ್ರೇಡ್ ಆಗಿತ್ತು ಅಂತಂದರೆ ಇಷ್ಟೊತ್ತಿಗೆ ಆಲ್ರೆಡಿ ನಾನು ಪ್ರಾಫಿಟನ್ನು ಬುಕ್ ಮಾಡ್ತಿದ್ದೆ. ಓಕೆ, 1:1.5 ಒಂದು ಲೈನನ್ನು ಡ್ರಾ ಮಾಡ್ತೀನಿ, ಅಲ್ಲಿವರೆಗೂ ಬರಲಿ. ಓಕೆ, 30 ಪಾಯಿಂಟ್ಸ್. ನೈಸ್. 7,300. ವಾಟ್ ಎ ಟ್ರೇಡನ್ನು ತೊಗೊಂಡು ಜಸ್ಟ್ 20 ಮಿನಿಟ್ಸ್ ಆಗಿದೆ, ಪ್ರಾಫಿಟ್ ಚೆನ್ನಾಗಿ ಬರ್ತಿದೆ. ಓಕೆ, ಫಸ್ಟ್ ಟ್ರೇಡ್ ಏನಾದರೂ ಇದೆ ನನಗೆ ಇಷ್ಟು ಪ್ರಾಫಿಟ್ ಅಂತ ತೋರಿಸಿದರೆ ನಾನು ಆಲ್ರೆಡಿ ಎಕ್ಸಿಟ್ ಆಗಿರ್ತಿದ್ದೆ. ಬಟ್ ಫಸ್ಟ್ ಟ್ರೇಡ್ ಆಲ್ರೆಡಿ ಇಷ್ಟು ಚೆನ್ನಾಗಿ ಕ್ಯಾಂಡಲ್ ಕ್ಲೋಸ್ ಆದರೆ ಹೆಂಗರು ಆರಾಮಾಗಿ ಸಿಗುತ್ತೆ. 8,000+ ನನಗೆ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ. ಓಕೆ, 8,000+ ರನ್ನಿಂಗ್ ಇದೆ. ತುಂಬ ಚೆನ್ನಾಗಿ ರೆಸಿಸ್ಟೆನ್ಸ್ ಏರಿಯಾ ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ. 24,000 ರೌಂಡ್ ಲೆವೆಲ್ಲು. ವಾಟ್ ಎ ನೈಸ್ ಟ್ರೇಡ್, ಚೆನ್ನಾಗಿ ಸಿಕ್ತು ಟ್ರೇಡ್, ಮಾತ್ರ ಚೆನ್ನಾಗಿ ಸಿಕ್ತು. ನಾನು ವೇಟ್ ಮಾಡ್ತಾಯಿದ್ದೆ, ಪ್ರಾಪರಾಗಿ ವೇಟ್ ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿ ಬಂತು ಟ್ರೇಡ್. ಓಕೆ, ಆಲ್ಮೋಸ್ಟ್ 1:1.5 ಸ್ಪಾಟಲ್ಲಿ ಬರೋ ಅಷ್ಟರಲ್ಲೇ ನನಗೆ 1:2 ಹಿಟ್ ಆಗುತ್ತೆ. ನೋಡ್ತಿರ್ಬೇಕಂದ್ರೆ ಸ್ಪಾಟಲ್ಲಿ 1:1.5 ಅಷ್ಟೇ ನಾನು ಹಾಕಿದ್ದೀನಿ. ಓಕೆ, ಟಾರ್ಗೆಟನ್ನು. ನೈಸ್ ಯಾರ್, 9,000+. ಓಕೆ, ಒಂದು ಸರಿ 10,000 ತೋರಿಸ್ಬಿಡು. ವಾವ್, ವಾಟ್ ಎ ನೈಸ್. ಐ ಡೋಂಟ್ ಬುಕ್ ನಾವು, ನಾನು ಬುಕ್ ಮಾಡಲ್ಲ. ರೂಲ್ ಈಸ್ ರೂಲ್. ದಿಸ್ ಪರ್ಟಿಕ್ಯುಲರ್ ಟ್ರೇಡನ್ನು ನಾನು ಯಾವತ್ತು ಪ್ರಾಫಿಟನ್ನು ಇಷ್ಟು ಅರ್ಧಂಬರ್ಧ ಪ್ರಾಫಿಟನ್ನು ನಾನು ಬುಕ್ ಮಾಡಲ್ಲ. 10,000 ಯಾರ್, ವಾವ್, ವಾಟ್ ಎ ನೈಸ್ ಟ್ರೇಡ್. ಓಕೆ, 11,000. ವಾವ್, ಗುಡ್, ನೈಸ್. 10,000+ ತೋರಿಸು ಅಂತ ಹೇಳಿದೆ, 10,000+ ತೋರಿಸ್ತಾ ಇದೆ ಪ್ರಾಫಿಟು. ಇವಾಗ ಸ್ಪಾಟಲ್ಲಿ ನೋಡಿ ನಿಫ್ಟಿ ಯಾವ ಥರ ಹೊಡಿತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಜಸ್ಟ್ ಸಿ, ತುಂಬ ಚೆನ್ನಾಗಿ ಬರ್ತಾ ಇದೆ ಟ್ರೇಡ್. ಸೊ ಟಾರ್ಗೆಟು ಇನ್ನೂ 235 ಇದೆ, ಇನ್ನೂ 10 ಪಾಯಿಂಟ್ಸ್ ಟಾರ್ಗೆಟ್ ಬಂದರೆ ಆಟೋಮೆಟಿಕ್ಕಾಗಿ ಟಾರ್ಗೆಟ್ ಹಿಟ್ ಆಗುತ್ತೆ. ನಾನು ಯಾವುದೇ ಥರ ಟಚ್ಚೇ ಮಾಡಲ್ಲ ಟಾರ್ಗೆಟ್ನ ಇವತ್ತು. ಓಕೆ, ಹೋಲ್ಡ್ ಮಾಡಿದ್ದೀನಿ, ಯಾಕಂದರೆ ಆಲ್ರೆಡಿ ಫಸ್ಟ್ ಹೊಡಿಸ್ಕೊಂಡಿದ್ದೀನಿ. ಫಸ್ಟ್ ಟಾಪ್ ಲಾಸ್ ಹಿಟ್ ಆಗಿದೆ ನಂದು. ನೈಸ್. ಬಟ್ ಮೇಲ್ಗಡೆ ಸ್ವಲ್ಪ ಡೇಂಜರ್ ಜೂನ್ ಅದು, ಅಷ್ಟರಲ್ಲಿ ಪ್ರೀಮಿಯಮ್ ಕೊಟ್ಬಿಡು ಗುರು. ಓಕೆ, ನೈಸ್. 12,300+ ತೋರಿಸ್ತಾ ಇದೆ. ಓಕೆ, ರಿಸ್ಕ್ ಜಸ್ಟ್ 6,000 ಇತ್ತು ನನಗೆ ಇದರಲ್ಲಿ. 5,800+ ರಿಸ್ಕ್ ಇತ್ತು, 12,000+ ತೋರಿಸ್ತಾ ಇದೆ. ಓಕೆ, ಗ್ರೀಡಿನ ವಾಟ್ ಎ ನೈಸ್. 12,000+ ಇದೆ, ಬಟ್ ಪ್ರೀಮಿಯಮ್ ಬಿಡ್ತಲ್ಲ ಗುರು, ಹಿಂದ್ಗಡೆ ಸರಿತಿಲ್ಲ ಪ್ರೀಮಿಯಮ್. ಓಕೆ, ಎಕ್ಸಿಟ್ ಆಗ್ತಿದ್ದೇನೋ. ಬಟ್ ವಾವ್, 13,400 ಜಸ್ಟ್ ಹಿಟ್ ಆಗಿಲ್ವಾ ಟಾರ್ಗೆಟ್? ವಾಟ್ ಈಸ್ ದಿಸ್? ನೈಸ್, ಗುಡ್, ಡನ್ ಗೈಸ್. ತುಂಬ ಚೆನ್ನಾಗಿ ಬಂದು ಟ್ರೇಡು. ಆಲ್ಮೋಸ್ಟ್ ಪ್ರಾಫಿಟ್ ಎಷ್ಟು ಬುಕ್ ಆಗಿದೆ? ಓಕೆ ಫ್ರೆಂಡ್ಸ್, 6,678, 13,300 ಪ್ರಾಫಿಟ್ ಬುಕ್ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ.